ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಸತ್ತೂರು ಗೊಲ್ಲರಹಟ್ಟಿ ಗ್ರಾಮದ ಜುಂಜೇಶ್ವರ ಸ್ವಾಮಿಯ ಜಾತ್ರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಾದ ಜುಂಜೇಶ್ವರ ದೇವರ ಗಂಗೆ ಪೂಜೆ, ಎಲೆ ಪೂಜೆ, ಅಗ್ನಿಕುಂಡ ಕಾರ್ಯಕ್ರಮಗಳು ನಡೆದವು. ಧಾರ್ಮಿಕ ಮುಖಂಡರಾದ ಹುಲಿಕಟ್ಟಿ ದಾಸಪ್ಪ ಮಾತನಾಡಿ, 50 ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇನೆ. ಪ್ರತಿ ವರ್ಷದಂತೆ ಸೋಮವಾರದಂದು ಮಧ್ಯಾಹ್ನ 3 ಗಂಟೆಗೆ ಹೊಳೆಪೂಜೆ ಹೋಗಿ ಬಂದು ರಾಜಬೀದಿಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಿ ದೇವರನ್ನು ಗರ್ಭಗುಡಿಯಲ್ಲಿ ಕೂರಿಸುವುದು. ಮಂಗಳವಾರದಂದು ಬೆಳಗ್ಗೆ 10 ಗಂಟೆಗೆ ಎಲೆಪೂಜೆ, ಅಗ್ನಿಕುಂಡ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಂತರ ಸಂಜೆ ಬೆಲ್ಲದ ಗಾಡಿ, ರಾತ್ರಿ ಬೆಳಗ್ಗೆ 8 ಗಂಟೆಗೆ ಭಜನೆ, ಕೋಲಮೇಳ ಕಾರ್ಯಕ್ರಮಗಳು ನಡೆಯುತ್ತವೆ. ಬುಧವಾರ ಬೆಳಗ್ಗೆ 8 ಗಂಟೆಗೆ ಹುತ್ತದ ಪೂಜೆ ಮಾಡಲಾಗುವುದು. ಈ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಪಾರ್ಕಿಂಗ್ ವ್ಯವಸ್ಥೆ, ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಸಹಯೋಗದೊಂದಿಗೆ ಶಾಂತಿಯುತವಾಗಿ ಜಾತ್ರೆ ನೆರವೇರಿಸಲಾಗುವುದು ಎಂದು ಹೇಳಿದರು. ನೂರಾರು ಭಕ್ತಾದಿಗಳು ತಮ್ಮ ಹರಕೆಯಾದ ಹಣ್ಣು, ಕಾಯಿ, ಹೂವು, ನೈವೇದ್ಯವನ್ನು ಸರತಿ ಸಾಲಿನಲ್ಲಿ ನಿಂತು ಅರ್ಪಿಸಿದರು. ಇದೇ ವೇಳೆ ದೇವರಿಗೆ ಹಲ್ಲಿ, ಹಾವು, ಜರಿ, ಚೇಳುಗಳಂತ ತಾಮ್ರದ, ಬೆಳ್ಳಿಯ ಸರೀಸೃಪಗಳನ್ನು ದೇವರಿಗೆ ಸಮರ್ಪಿಸಿದರು. ಯಾವುದೇ ಸರೀಸೃಪಗಳಿಂದ ತೊಂದರೆ ಆದವರು ಮತ್ತು ಮುಂದೆ ತೊಂದರೆ ಬಾರದಿರಲೆಂದು ತಾಮ್ರ, ಬೆಳ್ಳಿಯ ಸರೀಸೃಪಗಳನ್ನು ದೇವರಿಗೆ ಅರ್ಪಿಸುವುದು ಇಲ್ಲಿನ ವಿಶೇಷವಾಗಿದೆ. ಪಿಎಸ್ಐ ವಿಜಯಕೃಷ್ಣ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಸಕಿ ಎಂ.ಪಿ. ಲತಾ ರವರ ಪತಿಯಾದ ಮಲ್ಲಿಕಾರ್ಜುನ್ ರವರು ದೇವರ ದರ್ಶನ ಪಡೆದು, ದೇವಸ್ಥಾನದ ಮೂಲಭೂತ ಸೌಕರ್ಯ ಹಾಗೂ ಊರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದರು. ಇದೇ ಸಂದರ್ಭದಲ್ಲಿ ಜುಂಜೇಶ್ವರ ಸ್ವಾಮಿ ದೇವಸ್ಥಾನದ ಗುಮಾಸ್ತ ಗಂಗಾಧರ, ಧಾರ್ಮಿಕ ಮುಖಂಡರಾದ ಹುಲಿಕಟ್ಟಿ ದಾಸಪ್ಪ, ಅರ್ಚಕರಾದ ಗುರುಪ್ರಸಾದ್, ಮುಖಂಡರಾದ ಕೋರಿ ಹನುಮಂತಪ್ಪ, ರಮೇಶ್, ಚಿಕ್ಕಪ್ಪ, ನಾಗೇಂದ್ರಪ್ಪ, ಗಿರೀಶ್, ಮಲ್ಲೇಶಪ್ಪ, ಹಾಲೇಶ್, ಹೇಮಣ್ಣ, ಜೆ. ರಮೇಶ್, ಪೊಲೀಸ್ ಇಲಾಖೆಯ ಎಸ್ಐ ಪಿಕ್ಯಾನಾಯ್ಕ್, ಎಂ. ಕೊಟ್ರೇಶ್, ಪೊಲೀಸ್ ಸಿಬ್ಬಂದಿಗಳು, ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಆರೋಗ್ಯ ಇಲಾಖೆ, ಬೆಸ್ಕಾಂ ಇಲಾಖೆ, ಸ್ವಯಂ ಸೇವಕರು, ದೇವಸ್ಥಾನದ ಸಿಬ್ಬಂದಿಗಳು, ಊರಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ. ದಾಸಪ್ಪ, ಸತ್ತೂರು ಗೊಲ್ಲರಹಟ್ಟಿ. ಈ 50 ವರ್ಷದಿಂದ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರ್ತೇನೆ. ಪ್ರತಿ ವರ್ಷದಂತೆ ಸೋಮವಾರ ದಿವಸ 3 ಗಂಟೆಗೆ ಹೊಳೆ ಪೂಜೆ, ಗುಡ್ಡದಲ್ಲಿ ಹೋಗಿ ಹೊಳೆ ಪೂಜೆ ಮಾಡಿಕೊಂಡು ಬಂದು ದೇವ್ರನ್ನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ದೇವಸ್ಥಾನವನ್ನು ಒಳಗೆ ಕೂರಿಸುವುದು. ಮತ್ತು ಮಂಗಳವಾರ ದಿವಸ ತಾರೀಕು 21 ಬೆಳಗ್ಗೆ 10 ಗಂಟೆಗೆ ಎಲೆಪೂಜೆ, ಅಗ್ನಿಕೊಂಡ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿರುತ್ತೆ. ಮತ್ತು ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಗಾಡಿ ಪಾರ್ಕಿಂಗು ಮತ್ತು ಪೊಲೀಸ್ ಬಂದೋಬಸ್ತು ಎಲ್ಲ ಇಲಾಖೆಯ ಸಹಕಾರದಿಂದ, ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಎಲ್ಲ ಧಾರ್ಮಿಕ ಕಾರ್ಯವನ್ನು ನಾವು ಸಂಪೂರ್ಣವಾಗಿ ವಹಿಸಿಕೊಂಡು ಮಾಡಿರ್ತೀವಿ. ಹಾಗೂ ಸಾಯಂಕಾಲ 12 ಗಂಟೆಗೆ ಬೆಲ್ಲದ ನೀರಿನ ಗಾಡಿ ಇತ್ಯಾದಿ ಕಾರ್ಯಕ್ರಮಗಳು, ಮತ್ತು ರಾತ್ರಿ 8 ಗಂಟೆಗೆ ಕೋಲುಮೇಳ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳು, ಮತ್ತು ಸ್ವಾಮಿಯ 8 ಗಂಟೆ 10 ಗಂಟೆಯಿಂದ ಬೆಳಗಿನ ತನಕ ಮೆರವಣಿಗೆ ಮಾಡೋದು, ಆ ಕಾರ್ಯಕ್ರಮ ಮಾಡಿ ಬುಧವಾರ 22ನೇ ತಾರೀಕಿನ ದಿವಸ ಬೆಳಗ್ಗೆ 8 ಗಂಟೆಗೆ ಹುತ್ತದ ಪೂಜೆ ಕಾರ್ಯವನ್ನು ಮಾಡಿ ಸ್ವಾಮಿಯ ಸನ್ನಿಧಿಗೆ ಬರುವಂಥ ಭಕ್ತಾದಿಗಳಿಗೆ ನಮ್ಮ ಸಹಕಾರದಿಂದ ಎಲ್ಲ ಇದನ್ನು ಮಾಡಿರುತ್ತೇವೆ. ಹಾಗೂ ದೇವಸ್ಥಾನದ ಕಾರ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸಿ ಮಾಡಿರುತ್ತೇವೆ.